ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಯವರು ಅಗ್ನಿ ತತ್ವದ ರಾಶಿಯಾಗಿದ್ದು ಇವರ ಅಧಿಪತಿ ಗ್ರಹ ಗುರುಗ್ರಹ ಬೃಹಸ್ಪತಿ. ಈ ರಾಶಿಯಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ಧೈರ್ಯಶಾಲಿ, ಸತ್ಯನಿಷ್ಠ ಮತ್ತು ದೊಡ್ಡ ಕನಸುವನ್ನು ಕಾಣುವಂತಹ ಸ್ವಭಾವವನ್ನು ಹೊಂದಿರ್ತಾರೆ. ಧನಸ್ಸು ರಾಶಿಯವರ ಮನಸ್ಸು ಬಹಳ ವಿಶಾಲವಾಗಿರುತ್ತದೆ. ಅವರು ಯಾವಾಗಲೂ ಹೊಸದನ್ನು ಕಲಿಯಲು, ಹೊಸ ಸ್ಥಳಗಳನ್ನು ನೋಡಲು ಮತ್ತು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಬಯಸುತ್ತಾರೆ. ಸತ್ಯವನ್ನು ನೇರವಾಗಿ ಹೇಳುವಂತಹ ಸ್ವಭಾವ ಇವರಲ್ಲಿ ಹೆಚ್ಚು ಕಾಣುತ್ತದೆ. ಕೆಲವೊಮ್ಮೆ ಇವರ ನೇರ ಮಾತು ಬೇರೆಯವರಿಗೆ ಕಠಿಣವಾಗಿ ಕಾಣಬಹುದು, ಆದರೆ ಇವರ ಮನಸ್ಸು ಸ್ವಚ್ಛವಾಗಿರುತ್ತದೆ. ಸ್ನೇಹಿತರ ಬಗ್ಗೆ ತುಂಬ ಪ್ರೀತಿ ಮತ್ತು ನಂಬಿಕೆ ಇಟ್ಟಿರ್ತಾರೆ. ಧನಸ್ಸು ರಾಶಿಯವರು ಸ್ವತಂತ್ರತೆಯನ್ನು ಬಹಳ ಇಷ್ಟಪಡುವಂಥವರು. ಯಾರಾದರೂ ಇವರನ್ನು ಕಟ್ಟಿ ಹಾಕಲು ಪ್ರಯತ್ನ ಮಾಡಿದರೆ ಅವರಿಗೆ ಅಸಹನೆ ಉಂಟಾಗುತ್ತದೆ. ಜ್ಞಾನ, ಅಧ್ಯಯನ, ಆಧ್ಯಾತ್ಮಿಕತೆ ಮತ್ತು ಪ್ರಯಾಣದ ಕಡೆಗೆ ಹೆಚ್ಚು ಒಲವನ್ನು, ಆಸಕ್ತಿಯನ್ನು ಹೊಂದಿರ್ತಾರೆ. ಆದರೂ ಕೂಡ ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ಈ ರಾಶಿಯವರಿಗೆ ಅದ್ಭುತವಾದ, ವಿಶೇಷವಾದ ಸಮಯ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಮಾರ್ಚ್ 10ರಿಂದ 15ನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ಇದೇ ನಡೆಯುತ್ತದೆ. ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೋ ಅಥವಾ ಯಾವ ರೀತಿ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಎನ್ನುವಂತಹ ಮಾರ್ಗ ಸಿಗುತ್ತಾ ಹೋಗುತ್ತೋ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ವಿವರವಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಾರ್ಚ್ ತಿಂಗಳು ಧನಸ್ಸು ರಾಶಿಯವರಿಗೆ ಕೆಲವು ಹೊಸ ಅವಕಾಶಗಳನ್ನು ತರಬಹುದು. ಈ ಸಮಯದಲ್ಲಿ ಗುರುಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ಬಹಳ ದಿನಗಳಿಂದ ಯೋಚನೆ ಮಾಡ್ತಿದ್ದಂತಹ ಕೆಲಸಗಳನ್ನು ಪ್ರಾರಂಭಿಸಲು ಇದು ಒಳ್ಳೆಯ ಸಮಯವಾಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತದೆ. ಖಂಡಿತವಾಗಿ ಮಾರ್ಚ್ 10ರಿಂದ 15ನೇ ತಾರೀಕಿನವರೆಗೂ ಕೂಡ ನಿಮ್ಮ ಗ್ರಹಗಳ ವಿಶೇಷವಾದ ಬದಲಾವಣೆಯು ನಿಮ್ಮ ಎಲ್ಲ ರೀತಿಯ ಕ್ಷೇತ್ರದ ಮೇಲೂ ಕೂಡ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಕೆಲವರಿಗೆ ಪದವಿ ಸಿಗುವಂತಹ ಸಾಧ್ಯತೆ, ಹೊಣೆಗಾರಿಕೆ ಹೆಚ್ಚುವಂತಹ ಸಾಧ್ಯತೆ, ಇನ್ನು ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸುವಂತಹ ಯೋಚನೆ ಮಾಡ್ತಿರುವಂಥವರಿಗೆ ಅದ್ಭುತವಾದ ಸಮಯ. ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಬಹುದು. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ಈ ರಾಶಿಯವರಿಗೆ ದೊಡ್ಡ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಉತ್ತಮವಾದ ಸಮಯ. ಆದರೂ ಕೂಡ ಯಾವುದೇ ರೀತಿಯ ಹೂಡಿಕೆ ಮಾಡುವ ಮೊದಲು ಯೋಚನೆ ಮಾಡಿ ಮುಂದುವರಿಬೇಕು. ಹಣದ ವಿಚಾರದಲ್ಲಿ ನಿಧಾನವಾಗಿ ಆದರೆ ಬದಲಾವಣೆ ಕಾಣಬಹುದು. ಕುಟುಂಬ ಜೀವನದಲ್ಲೂ ಸಹ ಸಾಮಾನ್ಯವಾಗಿ ಶಾಂತಿ, ಸಂತೋಷ ತುಂಬಿರುತ್ತದೆ. ಮನೆಯ ಹಿರಿಯರಿಂದ ಆಶೀರ್ವಾದ. ಕೆಲವು ಸಮಸ್ಯೆಗಳು ಸುಲಭವಾಗಿ ಪರಿಹಾರ ಆಗಬಹುದು. ಕೆಲವರು ಮನೆಯಲ್ಲೇ ಶುಭ ಕಾರ್ಯಗಳನ್ನು ನೆರವೇರಿಸುವಂತಹ ಸಾಧ್ಯತೆ ಇರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಸಂಬಂಧ ಇನ್ನಷ್ಟು ಬಲವಾಗುತ್ತೆ. ಸ್ನೇಹಿತರ ಸಹಾಯದಿಂದ ಕೆಲವು ಹೊಸ ಕೆಲಸವನ್ನು, ಮುಖ್ಯ ಕೆಲಸವನ್ನು ಪೂರ್ಣಗೊಳಿಸಬಹುದು. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋದು ಅಗತ್ಯ. ಕೆಲಸದ ಒತ್ತಡದಿಂದ ಕೆಲವೊಮ್ಮೆ ದೈಹಿಕವಾಗಿ ದಣಿವು ಅಥವಾ ಮಾನಸಿಕ ಒತ್ತಡ ಉಂಟಾಗಬಹುದು. ಆದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳೋದು ಉತ್ತಮ. ನಿಯಮಿತ ವ್ಯಾಯಾಮ ಮಾಡೋದು ಉತ್ತಮ. ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ದೇವಸ್ಥಾನಕ್ಕೆ ಹೋಗೋದು, ಧ್ಯಾನ ಮಾಡೋದು, ಗುರುಗ್ರಹಕ್ಕೆ ಸಂಬಂಧಿಸಿದಂತಹ ಪೂಜೆ ಪುನಸ್ಕಾರವನ್ನು ಮಾಡೋದು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ನಿಮಗೆ ಅತ್ಯುತ್ತಮವಾದ ಸಮಯ. ಧನಸ್ಸು ರಾಶಿಯವರಿಗೆ ನಿಧಾನವಾಗಿ ಬೆಳವಣಿಗೆ ತರಬಹುದಾದ ಸಮಯ. ನೀವು ತಾಳ್ಮೆಯಿಂದ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರೆದರೆ ನಿಮ್ಮ ಪ್ರಯತ್ನಕ್ಕೆ ಮತ್ತು ಪರಿಶ್ರಮಕ್ಕೆ ತಕ್ಕಂತಹ ಉತ್ತಮ ಫಲ ದೊರಕುತ್ತದೆ. ಹೊಸ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಪ್ರಗತಿಯನ್ನು ಸಾಧಿಸುವಂತಹ ಸಮಯವಾಗಿರುತ್ತೆ. ನೀವು ಪಟ್ಟಂತಹ ಎಲ್ಲ ಕಷ್ಟಗಳು ದೂರವಾಗುತ್ತೆ. ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ. ಸುಖ ಶಾಂತಿಯ ಜೀವನವನ್ನು ಪಡೆದುಕೊಳ್ಳೋದಕ್ಕೆ ಈ 3 ಸ್ಥಳಗಳು ಹೋಗೋದನ್ನು ತಪ್ಪಿಸಬೇಕಾಗುತ್ತೆ. ಏಕೆಂದರೆ ಈಗಷ್ಟೇ ಚಂದ್ರಗ್ರಹಣ ಹುಣ್ಣಿಮೆ ಮುಗಿದಿರೋದ್ರಿಂದ ಈ ಸಮಯ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಅಪಾಯಗಳು ಅಥವಾ ತೊಂದರೆಗಳು ಬರುವಂತಹ ಸೂಚನೆ ಸಿಗ್ತಾ ಇರೋದ್ರಿಂದ ಈ 3 ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಖಂಡಿತವಾಗಿ ಧನಸ್ಸು ರಾಶಿಯವರ ಜೀವನವನ್ನು ಗಮನಿಸಿದರೆ ಅವರ ಮನಸ್ಸು ತುಂಬ ದೊಡ್ಡದು ಮತ್ತು ಒಳ್ಳೆಯದನ್ನು ಮಾಡುವ ಇಚ್ಛೆ ಸದಾ ಇರುತ್ತದೆ. ಆದರೆ ಜೀವನದಲ್ಲಿ ಅವರಿಗೆ ಹಲವಾರು ಬಾರಿ ಕಷ್ಟಗಳು ಮತ್ತು ಪರೀಕ್ಷೆಗಳು ಎದುರಾಗುತ್ತದೆ. ಇವರು ಸತ್ಯವನ್ನು ನೇರವಾಗಿ ಹೇಳುವಂತಹ ಸ್ವಭಾವ ಹೊಂದಿರೋದ್ರಿಂದ ಕೆಲವರು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಇದರಿಂದ ಸ್ನೇಹಿತರಲ್ಲೂ ಕೂಡ, ಸಂಬಂಧಿಕರಲ್ಲೂ ಕೂಡ ಕೆಲವೊಮ್ಮೆ ಅಂತರ ಉಂಟಾಗಬಹುದು. ಹಲವಾರು ಬಾರಿ ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೂ ಕೂಡ ಸರಿಯಾದ ಮೌಲ್ಯ ಸಿಗದೇ ಇರುವಂತಹ ಅನುಭವ ನಿಮಗೆ ಆಗಿರಬಹುದು. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಸಹಾಯವನ್ನು ಪಡೆದವರೇ ನಿಮ್ಮ ದೂರವಾಗಿರುವಂತಹ, ನಿಮ್ಮ ಮನಸ್ಸಿಗೆ ತೊಂದರೆಯನ್ನು ತಂದಿರುವಂತಹ, ಹಾನಿಯನ್ನು ಮಾಡಿರುವಂತಹ ಎಷ್ಟೊಂದು ನಿದರ್ಶನಗಳು ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಧನಸ್ಸು ರಾಶಿಯವರು ಆರ್ಥಿಕವಾದ ಸಮಸ್ಯೆಗಳನ್ನು ಕೂಡ ಎದುರಿಸಿದ್ದೀರಾ. ನೀವು ತುಂಬ ಪರಿಶ್ರಮ ಪಟ್ಟರೂ ಹಣ ನಿಮ್ಮ ಬಳಿ ಹೆಚ್ಚು ಕಾಲ ಉಳಿತಾ ಇಲ್ಲ. ಎಲ್ಲ ಸಂದರ್ಭಗಳಲ್ಲೂ ಕೂಡ ತೊಂದರೆಗಳೇ ಬರ್ತಾ ಇದೆ. ಕೆಲವೊಮ್ಮೆ ಕೆಲಸದಲ್ಲಿ ಮತ್ತು ವ್ಯವಹಾರದಲ್ಲಿ ಮಾಡಿದಂತಹ ಯೋಜನೆಗಳು ಅಷ್ಟಾಗಿ ಫಲ ಕೊಡದೇ ಇರಬಹುದು. ನೀವು ನಂಬಿದ ಕೆಲವು ಜನರಿಂದ ಮೋಸ ಹೋಗಿರುವ ಸಾಧ್ಯತೆ ಕೂಡ ಇದೆ. ಈ ಎಲ್ಲ ಕಾರಣಗಳಿಂದ
ನಿಮ್ಮ ಮನಸ್ಸಲ್ಲಿ ಕೆಲ ಸಮಯದಲ್ಲಿ ನಿರಾಸೆ ಉಂಟಾಗಿರಬಹುದು. ಆದರೂ ಕೂಡ ಧನಸ್ಸು ರಾಶಿಯವರು ತುಂಬ ಶಕ್ತಿಯುತ ಮನಸ್ಸು ಹೊಂದಿದ್ದೀರಾ. ಎಷ್ಟು ಕಷ್ಟ ಬಂದರೂ ಕೂಡ ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿ ನಿಮ್ಮಲ್ಲಿದೆ. ಕುಟುಂಬ ಜೀವನದಲ್ಲೂ ಕೂಡ ಕೆಲವು ಸವಾಲುಗಳು ನಿಮ್ಮನ್ನು ಎದುರಿಸಿರಬಹುದು. ಮನೆಯ ಜವಾಬ್ದಾರಿಗಳು, ಸಂಬಂಧಿಕರ ಸಮಸ್ಯೆ ಅಥವಾ ಕೌಟುಂಬಿಕವಾದ ಸಮಸ್ಯೆ, ಒಮ್ಮೊಮ್ಮೆ ಉಂಟಾಗುವಂತಹ ಕಲಹಗಳು ನಿಮ್ಮ ಮನಸ್ಸಿಗೆ ಒತ್ತಡವನ್ನು ನೀಡಬಹುದು. ಕೆಲ ಸಮಯದಲ್ಲಿ ನೀವು ಎಲ್ಲರಿಗೂ ಹೆಚ್ಚು ತ್ಯಾಗ ಮಾಡಿದರೂ ಕೂಡ ಅವರು ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ. ಈ ಎಲ್ಲ ಸಮಸ್ಯೆಗೆ ಪರಿಹಾರ ಯಾವಾಗ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಬರ್ತಾ ಇದೆ. ಆದರೆ ಯೋಚನೆ ಮಾಡಬೇಡಿ, ಮಾರ್ಚ್ ತಿಂಗಳು ನಿಮಗೆ ಅದ್ಭುತವಾದ ಸಮಯ. ಮಾರ್ಚ್ 10ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಕೂಡ ನಿಮ್ಮ ಗುರುಗ್ರಹದ ವಿಶೇಷವಾದ ಸ್ಥಾನ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಅದ್ಭುತವಾದ ಪರಿಣಾಮಕಾರಿಯಾದ ಬದಲಾವಣೆಯನ್ನು ತಂದುಕೊಡುತ್ತದೆ. ಆದರೆ ಈ ಎಲ್ಲ ಕಷ್ಟಗಳು ನಿಮ್ಮ ಜೀವನವನ್ನು ಬಲವಾಗಿ ರೂಪಿಸುತ್ತಿವೆ. ಈ ಅನುಭವಗಳಿಂದ ನೀವು ಹೆಚ್ಚು ಜಾಣರಾಗಿದ್ದೀರಾ ಮತ್ತು ಯಾವ ವ್ಯಕ್ತಿಯನ್ನು ನಂಬಬೇಕು, ಯಾವಾಗ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದನ್ನು ನಿಧಾನವಾಗಿ ಕಲಿತಿದ್ದೀರಾ. ಧನಸ್ಸು ರಾಶಿಯವರ ವಿಶೇಷತೆ ಎಂದರೆ ಅವರು ಯಾವತ್ತೂ ಕೂಡ ಆಸೆಯನ್ನು ಕಳೆದುಕೊಳ್ಳೋದಿಲ್ಲ. ಭವಿಷ್ಯದಲ್ಲಿ ಒಳ್ಳೆಯ ದಿನಗಳು ಬರುತ್ತದೆ ಎಂಬ ನಂಬಿಕೆ ಸದಾ ಇರುತ್ತದೆ. ಇದರಿಂದಲೇ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತಿದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವು ನಿಮ್ಮ ಮುಂದಿನ ಜೀವನಕ್ಕೆ ಅದ್ಭುತವಾದ ಅಡಿಪಾಯ. ಆಧ್ಯಾತ್ಮಿಕ ಕಡೆಯಿಂದ ನೋಡಿದರೆ ನೀವು ಆಕರ್ಷಿತರಾಗಿದ್ದೀರಾ. ಸಾಧ್ಯತೆ ಹೆಚ್ಚಾಗಿದೆ. ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ನಂಬಿಕೆ ಮತ್ತು ಧೈರ್ಯವೇ ನಿಮ್ಮ ಜೀವನದ ಕಷ್ಟವನ್ನು ನಿಧಾನವಾಗಿ ದೂರ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಕಳೆದ ಕೆಲವು ವರ್ಷಗಳಿಂದ ಭಯವಾಗಿ ನೋಡದೆ ಅವು ನಿಮಗೆ ಪಾಠ ಕಲಿಸಿದ ಅನುಭವಗಳೆಂದು ನೋಡಿದರೆ ನೀವು ಮುಂದಿನ ಜೀವನ ಇನ್ನಷ್ಟು ಉತ್ತಮವಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮಾರ್ಚ್ 10ರಿಂದ 15ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಬಲವಾದ ಬದಲಾವಣೆಗಳು ನಡೀತಾ ಹೋಗುತ್ತೆ. ಆದರೂ ಕೂಡ ನೀವು ಹೆಚ್ಚಿನ ಒಂದು ಶಕ್ತಿ, ಸಾಮರ್ಥ್ಯ, ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ 3 ಸ್ಥಳಗಳಿಗೆ ಭೇಟಿ ನೀಡೋದನ್ನು ತಪ್ಪಿಸಬೇಕು. ನಿಮಗೆ ಯಾರು ಗೌರವ ಕೊಡೋದಿಲ್ವೋ, ಅಗೌರವದಿಂದ ಮಾತನಾಡಿಸ್ತಾರೋ ಮತ್ತು ನಿಮ್ಮ ಧೈರ್ಯವನ್ನು, ಶಕ್ತಿಯನ್ನು ಹೀಯಾಳಿಸ್ತಾರೋ, ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೋ ಅಂತಹ ಸ್ಥಳಗಳಿಗೆ ಹೋಗಬೇಡಿ. ಇಲ್ಲಿ ಹೋಗೋದ್ರಿಂದ ನಿಮ್ಮ ಮನಸ್ಸು ಹೆಚ್ಚು ನಕಾರಾತ್ಮಕತೆಯಿಂದ ತುಂಬಿರುತ್ತೆ. ನಿಮ್ಮ ಮನಸ್ಸಿಗೆ ನೋವಾಗುತ್ತದೆ ಮತ್ತು ನಿಮ್ಮ ನಂಬಿಕೆಗಳು ಸುಳ್ಳು ಎನ್ನುವಂತಹ ಭಾವನೆ ಹೆಚ್ಚಾಗುತ್ತೆ. ಇದರಿಂದ ನೀವು ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಎರಡನೇ ಸ್ಥಳ ಅಂದರೆ ನೀರಿರುವಂತಹ ಸ್ಥಳಗಳು, ಅಪಾಯಕಾರಿ ಸ್ಥಳಗಳು ಮತ್ತು ನಿರ್ಜನ ಪ್ರದೇಶಗಳು, ಕತ್ತಲೆಯ ಸ್ಥಳಗಳಲ್ಲಿ ಓಡಾಡೋದನ್ನು ತಪ್ಪಿಸಬೇಕು. ಈ ಸಮಯದಲ್ಲಿ ನಿಮ್ಮ ಗುರುಗ್ರಹದ ಆರಾಧನೆ ಮಾಡೋದು ನೀವು ಶಕ್ತಿಯನ್ನು ಪಡೆದುಕೊಳ್ತೀರಾ. ಆದರೂ ಕೂಡ ಇಂತಹ ನಿರ್ಜನ ಪ್ರದೇಶ ಅಥವಾ ದೇವಾಲಯಗಳು, ಹಳೆಯ ಗುಡ್ಡಗಳು, ಬೆಟ್ಟಗಳು ಅಂತಹ ಸ್ಥಳಗಳಿಗೆ ಈ ಸಮಯದಲ್ಲಿ ಹೋಗೋದು ಉತ್ತಮ ಅಲ್ಲ. ಇಲ್ಲಿ ನಕಾರಾತ್ಮಕ ಅಂಶಗಳು ನಿಮ್ಮನ್ನು ಆವರಿಸಬಹುದು. ತೊಂದರೆಗಳ ಮೇಲೆ ತೊಂದರೆ ಬರಬಹುದು. ನಿಮ್ಮ ಜೀವನದಲ್ಲಿ ಕಷ್ಟವನ್ನು ಎದುರಿಸಬೇಕಾಗಿ ಬರಬಹುದು. ಮೂರನೇದಾಗಿ ಜಗಳ, ಕಲಹ, ಯಾವುದೇ ರೀತಿಯ ವಾದ ವಿವಾದ ನಡೆಯುವಂತಹ ಸ್ಥಳ ಅಥವಾ ಕೋರ್ಟ್ ಕೇಸ್ ವ್ಯವಹಾರ ಅಥವಾ ಪೊಲೀಸ್ ಸ್ಟೇಷನ್ ಅಥವಾ ಯಾವುದೇ ರೀತಿಯ ರಾಜಕೀಯದಲ್ಲಿ ಇರ್ತಕ್ಕಂತಹ ಜಗಳಗಳಿಗೆ ಮಧ್ಯ ತಲೆ ಹಾಕಬೇಡಿ. ಬೇರೆಯವರ ತಪ್ಪನ್ನು ನಿಮ್ಮ ಮೇಲೆ ಹೆರಿಸಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕುವಂತಹ ಸಾಧ್ಯತೆ ಇದೆ. ಕಷ್ಟಗಳು ಬರುವಂತಹ ಸೂಚನೆ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಕಳೆದುಕೊಂಡ ಎಲ್ಲದಕ್ಕೂ ಕೂಡ ಯೋಚನೆ ಮಾಡ್ದೇನೆ ಮುಂದೆ ಬರುವಂತಹ ಹೊಸ ಜೀವನಕ್ಕೆ ಪಡೆದುಕೊಳ್ಳಬೇಕಾದಂತಹ ವಿಶೇಷವಾದ ಸಂತೋಷ, ಶಾಂತಿ, ನೆಮ್ಮದಿಯ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಇನ್ನು ಮುಂದೆ ಮ್ಯಾಜಿಕ್ ರೀತಿ ಇರುತ್ತೆ. ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ಗುರುಗಳ ಆರಾಧನೆ ಮಾಡಿ. ಈ ಸಂದರ್ಭದಲ್ಲಿ ಹೆಚ್ಚು ಒಂದು ವಿಶೇಷವಾದ ಶಕ್ತಿಯನ್ನು ಬರಮಾಡ್ಕೊಳ್ತೀರಾ. ಧ್ಯಾನ, ಯೋಗ, ಪ್ರಾಣಾಯಾಮ, ಪುಸ್ತಕಗಳನ್ನು ಓದೋದು, ನಿಮ್ಮ ಹವ್ಯಾಸಗಳನ್ನು ವಿಶೇಷವಾಗಿ ರೂಢಿಸಿಕೊಳ್ಳೋದು ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ ಅಂತ ಹೇಳ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.